ಬೆಳಗಾವಿಯಲ್ಲಿ ಸರ್ಕಾರಿ ಜಮೀನು ರಾಜ್ಯಪಾಲರ ಹೆಸರಿನಲ್ಲಿರ್ತಕ್ಕಂಥ ಜಮೀನನ್ನು ಅಕ್ರಮವಾಗಿ ಬೇರೆಯವರಿಗೆ ಪರಭಾರೆ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ ಅಂತಕ್ಕಂಥ ಒಂದು ಆರೋಪದ ಸುದ್ದಿಯನ್ನು ವಿರಾಮಕ್ಕೂ ಮೊದಲು ನಿಮಗೆ ನಾವು ಕೊಟ್ವಿ. ಹಾಗಾದರೆ ರಾಜ್ಯಪಾಲರ ಹೆಸರಿನಲ್ಲಿ ಜಮೀನು ಯಾಕಿತ್ತು? ರಾಜ್ಯಪಾಲರ ಹೆಸರಿನಲ್ಲಿ ಈ ಥರ ಎಲ್ಲ ಜಿಲ್ಲೆಗಳಲ್ಲೂ ಜಮೀನು ಇರುತ್ತಾ? ರಾಜ್ಯಪಾಲರ ಹೆಸರಿನಲ್ಲೇ ಯಾಕೆ ರಿಜಿಸ್ಟರ್ ಆಗಿರುತ್ತೆ? ಇದು ಬಹಳ ಇಂಪಾರ್ಟೆಂಟ್ ಮತ್ತು ತಿಳ್ಕೊಳ್ಬೇಕಾದ ವಿಚಾರ. ನೋಡಿ, ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಅಂದರೆ BPL ಜನರು, BPL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಆಶ್ರಯ ಯೋಜನೆ, ಇಂದಿರಾ ಗಾಂಧಿ ಆವಾಸ್ ಯೋಜನೆ, ಈ ಥರ ಯೋಜನೆಗಳಲ್ಲಿ ಮನೆ ಕಟ್ಕೊಡ್ತಾರೆ. ಕಟ್ಕೊಡೋದಕ್ಕೆ ಜಾಗ ಬೇಕಲ್ಲ, ಇದಕ್ಕೋಸ್ಕರ ಸರ್ಕಾರ ಜಮೀನನ್ನು ಖರೀದಿ ಮಾಡುತ್ತೆ ಜನರಿಂದ. ಖರೀದಿ ಮಾಡಿದ ಮೇಲೆ ಇವ್ರ ಹೆಸರು ರಿಜಿಸ್ಟರ್ ಮಾಡ್ಕೋಬೇಕಲ್ಲ. ಯಾರ ಹೆಸರಲ್ಲಿ ಮಾಡ್ಕೋಬೇಕು? ಪಂಚಾಯತ್ ರಾಜ್ ಇಲಾಖೆಯ ಅಭಿವೃದ್ಧಿ ಕಾಮಗಾರಿಗಳಿಗೂ ಜಮೀನು ಬೇಕಾಗುತ್ತೆ. ಅದಕ್ಕೂ ಇವರು ಲ್ಯಾಂಡನ್ನು ಖರೀದಿ ಮಾಡ್ತಾರೆ ರೈತರಿಂದ. ಖಾಸಗಿ ವ್ಯಕ್ತಿಗಳಿಂದ ಭೂಮಿಯನ್ನು ಪಡಿಬೇಕಾದ್ರೆ ಯಾರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಬರುತ್ತೆ. ಅಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ರಾಜ್ಯಪಾಲರ ಹೆಸರಿನಲ್ಲಿ ಪಡಿಬೇಕು. ಇನ್ ದ ನೇಮ್ ಆಫ್ ದಿ ಗವರ್ನರ್ ಆಫ್ ಕರ್ನಾಟಕ ಅಂತ ಬರುತ್ತಲ್ಲಿ ಆರಂಭದಲ್ಲಿ. ಗವರ್ನರ್ ಆಫ್ ಕರ್ನಾಟಕ ಯಾರ ಹೆಸರನ್ನು ಹಾಕಲ್ಲ, ಅವರ ಹೆಸರಿನಲ್ಲಿ ಆ ಜಮೀನಿರುತ್ತೆ. ರಾಜ್ಯಪಾಲರ ಹೆಸರಿನಲ್ಲಿ ಜಮೀನಿರುತ್ತೆ. ಅಲ್ಲಿ ಇವರೇನು ಮಾಡ್ತಾರೆ? ಆಶ್ರಯ ಮನೆಗಳನ್ನು, ಇಂದಿರಾ ಆವಾಸ್ ಯೋಜನೆಗಳಲ್ಲಿ ಬರ್ತಕ್ಕಂಥ ಮನೆಗಳನ್ನು ಕಟ್ಕೊಡ್ತಾರೆ. ಆ ಜಮೀನು, ಇಡೀ ಜಮೀನು 5 ಎಕರೆನೋ 6 ಎಕರೆನೋ 7 ಎಕರೆನೋ ಅದೆಷ್ಟು ಇವ್ರು ತಗೊಂಡಿರ್ತಾರೆ ಅಷ್ಟು ರಾಜ್ಯಪಾಲರ ಹೆಸರಿನಲ್ಲೇ ಇರುತ್ತೆ. ಈ ಭೂಮಿಯನ್ನು ರಾಜ್ಯಪಾಲರ ಪರವಾಗಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಆ ವತಿಯಿಂದ ಖರೀದಿ ಮಾಡಲಾಗಿತ್ತಂತೆ. ಈಗ ನಾವು ಹೇಳಿದ್ವಲ್ಲ ಕೇಸು, ಅದು BPL ಜನರಿಗೆ ಮನೆ ಕಟ್ಕೊಡ್ತಕ್ಕಂಥ, ಅದಕ್ಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟೇ ಇದೆ. ಯಾವುದು ಅಂತಂದರೆ ವಸತಿ ಸಚಿವರು ಅಂತ ಇರ್ತಾರೆ, ವಸತಿ ಇಲಾಖೆ ಅಂತ ಇರುತ್ತೆ. ಪಂಚಾಯತ್ ರಾಜ್ RDPR ಡಿಪಾರ್ಟ್ಮೆಂಟಿಂದ ಅನುಮೋದನೆ ಪಡ್ಕೊಂಡು ವಸತಿ ಇಲಾಖೆಯವರು ಮನೆ ಕಟ್ಕೊಡ್ತಾರೆ.